ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಸಾಗರ್ ಬ್ಲಾಗ್ಸ್. ಇವತ್ತು ಸಂಡೇ ಏನು ಮಾಡೋದು, ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿರ್ಬೇಕಿದ್ರೆ ಯಾವಾಗಲೂ ಏನಾದ್ರು ಮಸಾಲ ಐಟಮ್ಸ್ನೇ ಮಾಡೋಣ ಹಾಗೆ ಹೀಗೆ ಅಂತಲೇ ಅನ್ಕೋತಿದ್ವಿ. ಬಟ್ ಇವತ್ತು ತುಂಬ ಸೆಕೆ ಇರೋದ್ರಿಂದ ಇವಾಗ ಲೈಟಾಗಿ ಒಂದು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಮಗಳು ತೋರಿಸ್ತಾ ಇರೋವಂಥದ್ದು ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ. ಸಿಂಪಲ್ಲಾಗಿ ಕ್ವಿಕ್ಕಾಗುತ್ತೆ, ಒಂದು 10-15 ಮಿನಿಟ್ಸ್ ಒಳಗೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಸೊ ಏನೇನು ಬೇಕಂದರೆ ಒಂದು ದೊಡ್ಡ ಈರುಳ್ಳಿ, ಮತ್ತು ಒಂದು 3-4 ಮೆಣಸಿನ್ಕಾಯಿ, ಚಕ್ಕೆ ಲವಂಗ ಏಲಕ್ಕಿಕಾಯಿ, ಮತ್ತು ಮರಾಠಿ ಮೊಗ್ಗು, ಶುಂಠಿ ಬೆಳ್ಳುಳ್ಳಿ, ಒಂದು ಅನಾನಸ್ ಹೂವು, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಈಗ ಮಸಾಲ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕಂದರೆ ಚಕ್ಕೆ ಲವಂಗ, ಇದನ್ನು ಹಾಗೆ ರಾ ಹಾಕ್ಬೋದು. ಮಕ್ಳುಗಳಿಗೆಲ್ಲ ಬಾಯಿಗೆ ಸಿಕ್ಕಿದ್ರೆ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಸುಮ್ಮನೆ ಗ್ರೈಂಡ್ ಮಾಡಿಬಿಡೋಣ ಅಂತ ಚಕ್ಕೆ ಲವಂಗ ಏಲಕ್ಕಿಕಾಯಿ ಮತ್ತು ಸೋಂಪು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡದನ್ನೇ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಫೈನ್ ಪೇಸ್ಟ್ ಆಗುತ್ತೆ. ನಾನು ಅದಕ್ಕೆ ಮಿಸ್ ಮಾಡಿಬಿಟ್ಟಿದ್ದೆ. ಏನು ಅಂದರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ತೋರಿಸಿರಲಿಲ್ಲ. ಸೊ ಅದನ್ನು ಹಾಕ್ಕೊಂಡೆ, ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೆ. ನಾನು ಕುಕ್ಕರಲ್ಲೇ ಮಾಡಿದ್ರೆ ಬೇಗ ಆಗುತ್ತೆ ಅಂಥೇಳಿ ಪಾತ್ರೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದು ಸ್ವಲ್ಪ ಬಿಸಿ ಆಗಿದ್ದೆ. ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ ಆದರೆ ಒಂದೇ ಸಾಕಾಗುತ್ತೆ. ಸಣ್ಣ ಸಣ್ಣ ಈರುಳ್ಳಿ ಅಂದರೆ ಒಂದು 3-4 ಈರುಳ್ಳಿ ಬೇಕಾಗುತ್ತೆ. ಇನ್ನೇನು ಟೊಮೆಟೊ ಏನೂ ಬೇಡಾಗುತ್ತೆ, ಆಯಿತಾ. ಮತ್ತು ಇದು ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು, ಮತ್ತು ಸ್ವಲ್ಪ ಫ್ಲೇವರ್ಗೆ ಮತ್ತು ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು 10 ಗೋಡಂಬಿ ಹಾಕಿದ್ದೆ. 4 ಮೆಣಸಿನ್ಕಾಯಿ. ಅದನ್ನು ರುಬ್ಕೋಬೋದು, ಬಟ್ ಹಾಗೂ ಹಾಕ್ಬೋದು, ಹೇಗೆ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಹಾಕಿ ನೋಡಿ. ನಾನು ಹಾಗೆ ಹಾಕಿದೆ, ಮಕ್ಕಳು ತೆಗೆದಿಟ್ಬಿಡಲಿ ಇಲ್ಲಾಂದರೆ ಖಾರ ಆಗುತ್ತೆ ಅಂತ ಹೇಳ್ತಾರೆ ಅಂಥೇಳಿ. ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹೇಗೆ ಅಂದರೆ ಅದೇ ತಕ್ಕ ಮಟ್ಟಿಗೆ ಬ್ರೌನ್ ಆಗಲಿ ಅಂತ, ತುಂಬ ಡೀಪ್ ಬ್ರೌನ್ ಬೇಡ. ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟೇ ಮಾಡಿದ್ರೆ ಈ ಗೀ ರೈಸ್ಗೆ ಚೆನ್ನಾಗಾಗುತ್ತೆ ಅಂಥೇಳಿ ಅದನ್ನು ಹಾಕಿದೆ. ಸ್ವಲ್ಪ ಅದು ಫ್ರೈ ಆಗ್ತಾ ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ, ಕ್ವಿಕ್ಕಾಗುತ್ತೆ. ನಾವೇನು ಟೊಮೆಟೊ ಹಾಕಬೇಕು, ಗರಂ ಮಸಾಲ ಅದು ಇದು ಏನೂ ಬೇಡ. ಒಂದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೆಲ್ಲ ಇದ್ದರೆ ಸಾಕು, ಅದೇ ಚೆನ್ನಾಗಾಗುತ್ತೆ. ಅದಾಗಿದೆ. ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ, ಗ್ರೀನ್ ಮಸಾಲ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಎಲ್ಲ ಏನು ಹಾಕಿದ್ವಿ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಅದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು, ಅಷ್ಟು ಹೋದರೆ ಸಾಕಾಗುತ್ತೆ. ಅದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತಳ ಕಚ್ಚುತ್ತೆ, ಹಾಗಾಗಿ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಓಕೆ. ಕೈ ಆಡಿಸ್ತಾನೆ ಇರಬೇಕದು. ಅದಾಗಿದೆ. ನಾವೇನು ಹಸಿ ಬಟಾಣಿ ವಾಶ್ ಮಾಡಿ ಇಟ್ಟಿದ್ವಿ, ಆ ಹಸಿ ಬಟಾಣಿನೂ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಫ್ರೈ ಆಗಿದ್ದೆ. ನಮಗೆ ಅಂದಾಜಿಗೆ ಎಷ್ಟು, ಇವಾಗ ನಾನು 2 ಲೋಟ ಅಕ್ಕಿ ಹಾಕಿದ್ದೆ, ಅದಕ್ಕೆ 4 ಲೋಟದಷ್ಟು ನೀರು ಹಾಕಿದ್ದೀನಿ. ಮತ್ತು ಅದಕ್ಕೆ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಾನು ಅದು ತೋರಿಸ್ಲಿಲ್ಲ, ಲೈಟಾಗಿ, ಜಾಸ್ತಿ ಬೇಡ, ಯಾಕೆಂದರೆ ಅದು ಲೈಟ್ ಕಲ್ಲರೇ ಬರಲಿ ಅಂತ. ಎಲ್ಲೋ ಹಾಕಿದ್ರೆ ಎಲ್ಲೋ ಜಾಸ್ತಿ ಆಗಿಬಿಡುತ್ತೆ, ಹಾಗಾಗಿ ಮೀಡಿಯಮ್ ಆಗಿ ಸ್ವಲ್ಪನೇ ಹಾಕಿದ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಈ ಥರ ಬಾಯ್ಲ್ ಆಗಬೇಕು. ಈಗ ಬಾಯ್ಲ್ ಆಗೋ ಟೈಮ್ನಲ್ಲಿ ನಾವೇನು ಅಕ್ಕಿ ಅಳತೆಗೆ ನೀರಿಟ್ಟಿದ್ದೀವಿ ಅಲ್ವಾ, 2 ಲೋಟ ಅಕ್ಕಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಹಾಕಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಿ ಮೇಲೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿದ್ರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ, ಅಂಟೋದಿಲ್ಲ. ಅನ್ನ ಬೆಂದ ಮೇಲೆ ಎಲ್ಲ ಒಂದೊಂದು ಸ್ವಲ್ಪ ಅಂಟುತ್ತಲ್ವ, ಇದು ಅಂಟೋದಿಲ್ಲ, ಉದುದ್ರಾಗಿಯೇ ಆಗುತ್ತೆ. ಈ ಥರ ಹಾಕಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡೋದು.
ಒಂದು 2 ವಿಷಲ್ ಬಂದರೆ ಸಾಕು. ಈ 2 ವಿಷಲ್ಲು ಅದು ಕೂಗೋ ಅಷ್ಟರೊಳಗೆ ಇದಕ್ಕೊಂದು ಏನಾದರೂ ರೈತ ಮಾಡೋಣ ಅಂಥೇಳಿ ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಗೀ ರೈಸ್ ಮಾಡೋ ಟೈಮಲ್ಲೇ ಮಾಡ್ಕೊಂಡಿದ್ದೆ. ಅದನ್ನು ಮತ್ತು ಒಂದು ಟೊಮೆಟೊ, ಒಂದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಲ್ಟು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದೆ. ಚೆನ್ನಾಗಿರುತ್ತೆ ಗೀ ರೈಸ್ಗೆ ಮೊಸರು ಬಜ್ಜಿ, ಇಲ್ಲಾಂದರೆ ಚಿಕನ್ ಚಾಪ್ಸು, ಈ ಥರ ಎಲ್ಲ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಬೆಳಗ್ಗೆನೇ ಬೇಡ ಅಂತ ಹೇಳಿ ಮೊಸರು ಬಜ್ಜಿ ಮಾಡಿಟ್ಟಿದ್ದೆ. ಫೈನಲಿ ಅದೆಲ್ಲ ರೆಡಿ ಆಯಿತು. ಹಾಗಿದ್ದೆ ನನ್ನ ಮಗಳು ಬ್ರೇಕ್ಫಾಸ್ಟಿಗೆ ರೆಡಿಯಾಗಿ ಕೂತಿದ್ಲು. ಅವಳಿಗೆ ಸರ್ವ್ ಮಾಡಿದೆ. ಫಸ್ಟ್ ಅವಳೇ ತಿಂದಿದ್ದು. ಹೇಗಿದೆ ಟೇಸ್ಟ್ ಅಂತ. ಲೈಟ್ ಕಲರ್ ಬಂದಿದೆ ನೋಡಿ. ಅದಕ್ಕೆ ಅವಳು ಟೇಸ್ಟ್ ಮಾಡಿ ಹೇಳಲಿ ಅಂಥೇಳಿ ವೆಯ್ಟಿಂಗಲ್ಲಿದ್ದೆ. ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತೆ. ಏನು ತುಂಬ ರುಬ್ಬುವಂಥ ಮಸಾಲೆಗಳು ಅಂಥದ್ದೇನು ಇರೋದಿಲ್ಲ. ಎಲ್ಲ ರಾನೋ ಹಾಕಿದ್ರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ನನ್ನ ಮಗಳು. ಎಲ್ಲ ರಾ ಹಾಕಿದ್ರೂ ಚೆನ್ನಾಗಿರುತ್ತೆ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಮತ್ತು ಇನ್ನೇನು ಮಧ್ಯಾಹ್ನದ ಲಂಚು ಏನು ಮಾಡೋದು? ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಟೈಪ್ ಏನಾದರೂ ಮಾಡೋಣ ಅಂಥೇಳಿ ಈರುಳ್ಳಿ, ಇದಕ್ಕೂ ಅಷ್ಟೇ ಸಿಂಪಲ್ ಮಸಾಲ, ಬಟ್ ಕ್ವಿಕ್ಕಾಗುತ್ತೆ. ಏನು ಟೈಮ್ ತೊಗೊಳ್ಳಲ್ಲ. ನೀವು ಗೀ ರೈಸ್ ಮಾಡ್ತಾನೆ ಇದನ್ನು ಮಾಡ್ಕೊಬಿಡ್ಬೋದು, ಅಷ್ಟು ಕ್ವಿಕ್ಕಾಗುತ್ತೆ. ಸ್ವಲ್ಪ ಎಣ್ಣೆ, ನಾನು ಇದಕ್ಕೆ ಈರುಳ್ಳಿ ಒಂದು ದಪ್ಪದ 2 ಈರುಳ್ಳಿ ಹಾಕಿದ್ದೀನಿ. ಜಾಸ್ತಿ ಈರುಳ್ಳಿ ಇದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆಲೇ ಮೇನು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಕಡಿಮೆ ಅಂತೂ ಬೇಡ, ಜಾಸ್ತಿನೇ ಇರಲಿ. ಯಾಕಂದರೆ ಮತ್ತೆ ನಾವು ಡ್ರೈನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂದ್ಕೊಂಡು ಮಾಡಿದೆ, ಯಾಕಂದ್ರೆ ಮುದ್ದೆಗೂ ಆಗುತ್ತೆ ಅಂತ. ಎಣ್ಣೆ ಹಾಕಿದ್ದೆ. ಏನು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/2 ಕಿಲೋ ಚಿಕನ್ ಇತ್ತು, ಅಷ್ಟೇ ತೊಗೊಂಡ್ಬಂದಿದ್ದು. ಇನ್ನು ಅರ್ಧ ಕಬಾಬ್ಗೆ ಹಾಕಿಟ್ಟಿದ್ದೆ. ಸರಿ, ಅರ್ಧಕ್ಕೆ ಎಷ್ಟು ಬೇಕು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಯಾಕೆಂದರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ಅದು ತಳ ಕಚ್ಚಿಬಿಡುತ್ತೆ. ಹಾಗಾಗಿ ಅದು ಆಗಬಾರ್ದು ಅಂದರೆ ಯಾವಾಗಲೂ ಈ ಥರ ಆಡಿಸ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಇದು ಫ್ಲೇವರು ಮತ್ತು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ ಹೋಗಿದ್ದೆ. ಟೊಮ್ಯಾಟೊ ಹಾಕಬೇಕು ಇದಕ್ಕೆ. ಸುಮಾರು ದಪ್ಪ ಟೊಮೆಟೊ ಆದರೆ ಒಂದು 2-3 ಟೊಮೆಟೊ, ಹುಳಿ ಚೆನ್ನಾಗಿರುತ್ತೆ. ಇಲ್ಲ ಸಣ್ಣ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ. ಇದನ್ನು ಪ್ಯೂರಿ ಕೂಡ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಈ ಥರ ಸಣ್ಣ ಪೀಸ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಪ್ಯೂರಿ ಹಾಕಿದ್ರೆ ಸ್ವಲ್ಪ ತುಂಬ ತೆಳು ಥರ ಆಗುತ್ತೆ, ಬೇಡ ಅಂತ ಅನಿಸಿ ನಾನು ಸ್ಮಾಲ್ ಕಟ್ ಮಾಡಿದೆ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನೇ ಎಣ್ಣೆಲೇ, ನಾನೇನು ನೀರು ಹಾಕಿರಲಿಲ್ಲ, ನೀರು ಹಾಕ್ತೇನೆ ಹಾಗೆ ಬಾಡಿಸ್ದೆ. ಇದಕ್ಕೇನೋ ಅಷ್ಟೇ ಈ ಥರ ಬೇಯೋ ಟೈಮ್ನಲ್ಲೇ ನಾನು ಚಿಕನ್ ಹಾಕಿಬಿಟ್ಟೆ. ಯಾಕಂದರೆ ಅದರಲ್ಲೂ ನೀರು ಬಿಡುತ್ತಲ್ವ ಅಂಥೇಳಿ ಚಿಕನ್ನೆಲ್ಲ ಹಾಕಿದೆ. ಚಿಕನ್ ಹಾಕಿಬಿಟ್ಟು ಇದ್ರ ಜೊತೆನೇ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಏನಿದೆ ಅದು ಮಿಕ್ಸ್ ಆಗಬೇಕಿತ್ತು. ಸೊ ಹಾಗಾಗಿ ಮಿಕ್ಸ್ ಮಾಡಿದೆ. ಟೊಮೆಟೊ ಎಷ್ಟು ಬೇಗ ಬೇಯುತ್ತೋ ಅಷ್ಟು ಬೇಗ ಇದು ಚಿಕನ್ ಮಸಾಲ ರೆಡಿಯಾಗಿಬಿಡುತ್ತೆ. ಆದಷ್ಟು ಸ್ವಲ್ಪ ಲೋನಲ್ಲೇ ಇಡಬೇಕು, ಫಾಸ್ಟಾಗಿ ಇಡಬಾರ್ದು. ಫಾಸ್ಟಾಗಿ ಇಟ್ಟರೆ ಬೇಗ ಅದು ಬೆಂದೋಗ್ಬಿಡುತ್ತೆ, ಚಿಕನ್ ಮಾತ್ರ ಬೆಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಟ್ಟು ಆ ಥರ ಇದು ಮಾಡಬೇಕು. ಮತ್ತು ಇದಕ್ಕೂ ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕಿ ನಾವೇನು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ತೀವಿ ನೋಡಿ, ಆವಾಗಲೇ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು. ಅದು ಮಿಕ್ಸ್ ಮಾಡ್ತಾನೆ ನಾನು ಮಸಾಲ ಇದೆ, ಚಿಕನ್ ಮಸಾಲ ಅಥವಾ ನಮ್ಮ ಮನೇಲೇ ಮಾಡಿಸಿರೋಂಥ ಮಟನ್ ಸಾಂಬಾರಿಗೆಲ್ಲ ಹಾಕುವಂಥ ಪೌಡರು, ಇದ್ರ ಜೊತೆ ಸ್ವಲ್ಪ ಗರಂ ಮಸಾಲ ಯಾವುದಾದ್ರೂ ಸರಿ. ಚಿಕನ್ ಮಸಾಲ ಈ ಅಂಗಡಿಗಳಲ್ಲೂ ಸಿಗುತ್ತೆ,
1 ಪ್ಯಾಕೆಟ್ ಅಥವಾ 2 ಪ್ಯಾಕೆಟು, ಇಲ್ಲಾಂದರೆ ನಾವು ಮನೆಯಲ್ಲೇ ಮಾಡಿರೋಂಥ ಮಸಾಲ ಸಾಂಬಾರ್ಸು ಯಾವುದು ಇರುತ್ತೆ ಮಟನ್ದು, ಅದನ್ನು ಹಾಕಿ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನಾವು ಸಾಲ್ಟು ಹಾಕಿದ್ದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೀವಿ. ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಅಷ್ಟೇ. ಬಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡ್ತಾನೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಫಾಸ್ಟಾಗಿ ಇಟ್ಟರೆ ಬೇಗ ಡ್ರೈ ಆಗಿಬಿಡುತ್ತೆ ಮತ್ತು ಚಿಕನ್ ಬೆಂದಿರೋದಿಲ್ಲ. ಆವಾಗ ತುಂಬಾ ನೀರು ಹಾಕಿ ಬೇಯಿಸಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಅದೇನಿದೆ ನಾವು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಬೇಕು. ಸ್ವಲ್ಪ ಹೊತ್ತು ಅದು ಬೇಯಲಿ ಅಂತ ಮುಚ್ಚಿಡಬೇಕು. ಮುಚ್ಚಿಟ್ರೆ ಆದಷ್ಟು ಅದರಲ್ಲೇ ನೀರು ಬಿಡುತ್ತೆ. ಈ ಚಿಕನಲ್ಲೇ ನೀರಿರುತ್ತಲ್ವ, ಆ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಅಲ್ಲಿ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದೆ. ಅದು ಚೆನ್ನಾಗಿ ಬೆಂದಿದೆ ಅಂತಲೇ ಗೊತ್ತಾಗುತ್ತೆ. ಚಿಕನೆಲ್ಲ ಬೇಗನೆ ಬೇಯುತ್ತೆ. ಮತ್ತು ಆ ನೀರೆಲ್ಲ ಆಗಿರೋದು ಇನ್ನೂ ಸ್ವಲ್ಪ ನನಗೆ ನೀರು ಬೇಕಂತ ಅನ್ನಿಸ್ತು. ಯಾಕಂದರೆ ನಮಗೆ ಮಧ್ಯಾಹ್ನ ಮುದ್ದೆಗೆಲ್ಲ ಬೇಕಿತ್ತಲ್ವ ಅಂಥೇಳಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ್ದೆ. ಫೈನಲಿ ಈ ಥರ ಲುಕ್ ಬಂತು ನೋಡಿ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಈ ಥರ ಬೇಕು ಚಾನಲ್ಸಲ್ಲಿಂದ ಒಂದು ಸಲ